ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತಿಸ್ತು ಸತಾಂ ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಷ್ಟಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ ಸಮಸ್ತ ಗುಣ ಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಶಠಮತಿ ಉಪಯಾತಿ ಯೋ ಅರ್ಥತೃಷ್ಣಾಂ ತಮಘಂ ಅಚೇಷ್ಟಂ ಅವೈಹಿ ನಾಸ್ಯ ಭಕ್ತಂ. ತಂ ಅಧಮಚೇಷ್ಟಂ, ನಾನು ತಪ್ಪೋದ್ದೆ, ತಂ ಅಧಮಚೇಷ್ಟಂ ಅವೈಹಿ ನಾಸ್ಯ ಭಕ್ತಂ. ಅರ್ಥತೃಷ್ಣ, ಸಂಪತ್ತಿನ ಬಯಕೆ ಹಿಂದೆ ಕೆಟ್ಟ ಮತಿ ಉಳ್ಳವನಾಗಿ ಬದುಕಿನುದ್ದಕ್ಕೂ ಕೂಡ ಕೆಟ್ಟ ಚಟುವಟಿಕೆಯಿಂದ ಭಗವಂತನ ಭಕ್ತರನ್ನ ದ್ವೇಷಿಸ್ತಾ, ಭಗವಂತನ ಚಟುವಟಿಕೆಯನ್ನ ನಿರಾಕರಿಸ್ತಾ, ಅಧಮಚೇಷ್ಟ ಅಂತಂದ್ರೆ ಯಾವುದು ಭಕ್ತನಿಗೆ ಯೋಗ್ಯವಲ್ವೋ ಅಂಥ ಎಲ್ಲಾ ತರದ ಕುಚೇಷ್ಟೆಗಳನ್ನ ಮಾಡಿಕೊಂಡು ಹೋದವನು ಎಂದೂ ಕೂಡ ನ ಅಸ್ಯ ಭಕ್ತಂ. ಅವನ ಹೆಸರು ಹೇಳ್ಕೊಂಡು ತಿರುಗ್ಬೋದು, ಆದ್ರೆ ಹೆಸರು ಹೇಳುವುದರಿಂದ ಭಕ್ತ ಆಗುದಿಲ್ಲ. ಹೆಸರಿನ ಜೊತೆಗೆ ಅವನಲ್ಲಿ ಕೆಲವು ಲಕ್ಷಣಗಳನ್ನ ಹೇಳಿದ್ದಾರೆ. ಆ ಲಕ್ಷಣದಿಂದ ಕೂಡಿದ್ರೆ ಮಾತ್ರ ಅವನು ಭಕ್ತ ಆಗ್ಲಿಕ್ಕೆ ಸಾಧ್ಯ. ಯಾಕೆಂದ್ರೆ ದುರಾಸೆ ಇದ್ದು, ಸಂಪತ್ತಿನ ಬಯಕೆಯ ಬೆನ್ನ ಹಿಂದೆ ಬಿದ್ದು, ಅದಕ್ಕೋಸ್ಕರ ಕೆಟ್ಟ ಬುದ್ಧಿಯಿಂದ ದೇವರ ಹೆಸರನ್ನು ಕೂಡ ತನ್ನ ಬೆಳವಣಿಗೆಗಾಗಿ, ತನ್ನ ಪ್ರತಿಷ್ಠೆಗಾಗಿ, ತಾನು ಯಾವುದೋ ಕಲ್ತ ವಿದ್ಯೆಯನ್ನ ಹೇಗೇಗೋ ಬಳಸಿಕೊಳ್ಳಿಕ್ಕಾಗಿ ಅನೇಕ ಜನ ಅನೇಕ ತರದ ಪ್ರವೃತ್ತಿಯನ್ನು ತೋರಿಸ್ತಿರ್ತಾರೆ. ಢಾಳಾಗಿ ವೇಷ ಇರುತ್ತೆ, ಆದ್ರೆ ನ್ಯಾಯ, ಸತ್ಯ, ಪ್ರಾಮಾಣಿಕತೆ ಇದರ ಪರಿಚಯವೇ ಇಲ್ಲ ಅನ್ನುವ ರೀತಿಯಲ್ಲಿ ಬದುಕ್ತಾ ಇರ್ತಾರೆ. ಅಂತಹ ಅಧಮಚೇಷ್ಟಂ ಅವೈಹಿ, ಸರಿಯಾಗಿ ತಿಳ್ಕೊ ಅಂತ ಹೇಳ್ತಾರೆ. ಅಂತಹ ಅಧಮಚೇಷ್ಟನನ್ನ, ಚಟುವಟಿಕೆಯಲ್ಲಿ ಭಗವಂತನನ್ನ, ಭಗವದ್ಭಕ್ತರನ್ನ ನಿಂದಿಸುವ ಅಥವಾ ಅವರ ನಡೆಯನ್ನ ಸಹಿಸಿಕೊಳ್ಳಿಕ್ಕಾಗದೇ ಇರುವಂಥವನು ಖಂಡಿತ ನನ್ನ ಭಕ್ತ ಆಗುವುದಿಲ್ಲ. ಭಗವಂತನ ಅಸ್ತಿತ್ವವನ್ನ ಅಲ್ಲಗಳೆಯುವ ಮಂದಿ ಅಥವಾ ಅವನಿಂದಾದ ಕಾರ್ಯ ಚಟುವಟಿಕೆಗಳನ್ನ ನಿರಾಕರಿಸುವ ಮಂದಿ ಎಂದೂ ಕೂಡ ನ ಅಸ್ಯ ಭಕ್ತಂ, ಅವನು ಭಗವಂತನ ಭಕ್ತನಾಗುವುದಿಲ್ಲ ಅನ್ನೋದು ವಿಷ್ಣು ಪುರಾಣದಲ್ಲಿ ಬಂದ ಮಾತು. ಮತ್ತೆ ಆ ಭಕ್ತಿಯ ವಿಶೇಷತೆ ಏನು ಅಂದ್ರೆ, ಸಾ ಶ್ರದ್ಧದಾನಸ್ಯ ವಿವರ್ಧಮಾನ. ಆ ಭಕ್ತಿ ಶ್ರದ್ಧದಾನಸ್ಯ, ತುಂಬಾ ನಂಬಿಕೆಯಿಂದ ಅವನಲ್ಲಿ ಆಸ್ಥೆ ಇಟ್ಟವನು ಅದರಲ್ಲಿ ಹೆಚ್ಚು ಹೆಚ್ಚು ಭಾಗವಹಿಸಿದ ಹಾಗೆ ಅದು ಬೆಳೀತಾ ಹೋಗುತ್ತೆ. ಅನ್ಯತ್ರ ವಿರಕ್ತಿಂ ಕರೋತಿ. ಇನ್ನೊಂದು ಮುಖದಿಂದ ಭಕ್ತಿ ಜಾಸ್ತಿ ಆಯ್ತು ಅಂದ್ರೆ ವಿರಕ್ತಿ ಜಾಸ್ತಿ ಆಯ್ತು ಅಂತ ಅರ್ಥ. ನಮಗೆ ಸಂಸಾರದ ಬಗೆಗೆ ಆಸಕ್ತಿ ಹೆಚ್ಚಿದೆ ಅಂದ್ರೆ, ಅಥವಾ ಇಲ್ಲಿರುವ ಸಂಪತ್ತಿನ ಬಗೆಗೆ ಲಾಭ ಲೆಕ್ಕಾಚಾರವೇ ನಮ್ಮ ಮನಸ್ಸು ಮಾಡ್ತಾ ಇದೆ ಅಂದ್ರೆ, ನಾವು ಇನ್ನೂ ಕೂಡ ಪ್ರಾಮಾಣಿಕವಾದ ಭಕ್ತಿ ಮಾಡಿಲ್ಲ, ನಮಗೆ ಮಾಡ್ಲಿಕ್ಕೆ ಬಂದಿಲ್ಲ ಅಂತ ಅರ್ಥ. ಲೋಕದ ವ್ಯವಹಾರ ಎಷ್ಟು ಹೆಚ್ಚುತ್ತಾ ಹೋಗುತ್ತೋ, ಆಸ್ತಿಯ ಗಲಾಟೆ ಅಥವಾ ಸಂಬಂಧಗಳ ಭರಾಟೆ ಅಥವಾ ಪ್ರತಿಷ್ಠೆಯ ತೀಟೆ, ಇದು ಒಂದೊಂದೇ ಒಂದರ ಮೇಲೊಂದು ಅವನನ್ನ ಕಾಡ್ತಾ ಇದೆ ಅಂದ್ರೆ, ಇನ್ನು ಅವನಲ್ಲಿ ಅನ್ಯತ್ರ ವಿರಕ್ತಿಂ ಯದಾ ಕರೋತಿ. ಅನ್ಯತ್ರ ಅಂದ್ರೆ ಭಗವದ್ ಅನ್ಯತ್ರ ವಿರಕ್ತಿಂ ಕರೋತಿ ಅಂದ್ರೆ ಇಲ್ಲಿ ಭಕ್ತಿ ಬೆಳೀತಾ ಇದೆ ಅಂತ ಅರ್ಥ. ಭಕ್ತಿ ಬೆಳಿಬೇಕಾದ್ರೆ ಅಥವಾ ಭಕ್ತಿ ಬೆಳೆದಾಗ ಇನ್ನೊಂದು ಕಡೆ ತಾನಾಗಿಯೇ ಅದು ವಿರಕ್ತಿಯನ್ನ ಹೊರಗಿನಿಂದ ಸಂಪಾದನೆ ಮಾಡ್ಕೊಂಡು ಬರ್ಲಿಕ್ಕೆ ಆಗುವಂಥದ್ದಲ್ಲ. ಅದು ಒಳಗಿನಿಂದಲೇ ತನ್ನಿಂದ ತಾನೇ ಮೂಡುವಂಥದ್ದು. ಅಂತಹ ವಿರಕ್ತಿಯನ್ನ ಪಡೆದಂತಹ ಮಂದಿ
ಭಕ್ತಿ ಹೆಚ್ಚಿಸಿಕೊಂಡದ್ದನ್ನ ತಿಳ್ಕೊಳ್ಬೇಕು. ಅದು ಪುರಾಣದಲ್ಲೇ, ವಿಷ್ಣು ಪುರಾಣದಲ್ಲೇ ಬಂದ ಮಾತು. ವೇದಾಸ್ವಧೀತ ಮಮ ಲೋಕನಾಥ ತಪ್ತಂ ತಪೋ ನಾನೃತ ಮುಕ್ತ ಪೂರ್ವಂ ಪೂಜಾಂ ಗುರುಣಾಂ ಸತತಂ ಕರೋಮಿ ಪರಸ್ಯ ಗುಹ್ಯಂ ನ ಚ ಭಿನ್ನ ಪೂರ್ವಂ ಗುಪ್ತಾನಿ ಚತ್ವಾರಿ ಯಥಾಗಮಂ ತೇ ಶತ್ರೌ ಚ ಮಿತ್ರೇ ಚ ಸಮೋಸ್ಮಿ ನಿತ್ಯಂ ತಂಚಾಪಿ ದೇವಂ ಸತತಂ ಪ್ರಪನ್ನಃ ಏಕಾಂತ ಭಾವೇನ ನಮಾಮ್ಯಜಸ್ರಂ ವಿಶೇಷೈಃ ಪರಿಶುದ್ಧ ಸತ್ವ ಕಸ್ಮಾನ್ನ ಪಶ್ಯೇಯಮನಂತಮೇನಂ. ಏನಂ ಅನಂತಂ ಪಶ್ಯೇಯಂ ಕಥಂ ನ. ನಾನು ಅನಂತನನ್ನ ಪಡೀಬೇಕು ಅಂತ ಇಷ್ಟೆಲ್ಲ ನಿರಂತರ ಪ್ರಯತ್ನ ಮಾಡ್ತಾ ಇರುವುದು. ಪರಮಾತ್ಮ ಅಂತವಿಲ್ಲದವನು, ಹಾಗಾಗಿ ಅವನಿಗೆ ಅನಂತ ಅಂತ ಹೆಸರು. ಕೊನೆಯಿಲ್ಲದ ತತ್ವ, ಕೊನೆಯಿಲ್ಲದ ಸತ್ವ ಅಂತ ಭಗವಂತನನ್ನ ನಾನು ಪಡೀಲಿಕ್ಕೆ ಏನೆಲ್ಲ ಮಾಡಿದ್ದೇನೆ ಅಂದ್ರೆ ಇದೆಲ್ಲವೂ ಕಾರಣವೇ. ಆದ್ರೆ ಇದು ಮಾಡಿದ್ದೇನೆ ಅಂತ ನಾವು ಕ್ಲೈಮ್ ಮಾಡಿದ್ರೆ ಸಿಗಲ್ಲ. ಆದ್ರೆ ಇದೆಲ್ಲವೂ ಬೇಕಿರುವ ಸಂಗತಿ ಅನ್ನುವುದನ್ನ ಮೋಕ್ಷ ಧರ್ಮದಲ್ಲಿಯೇ ಹೇಳಿದ ಮಾತು. ವೇದಗಳನ್ನ ಚೆನ್ನಾಗಿ ಅರ್ಥಪೂರ್ವಕವಾಗಿ ಬಾಯ್ಪಾಠ ಮಾಡದೆ ಸ್ವ ಅಧೀತ ಸು ಅಧೀತ ಚೆನ್ನಾಗಿ ಅರ್ಥಪೂರ್ವಕವಾಗಿ ತಿಳಿದಿದ್ದೇನೆ ಅಂದ್ರೆ ಅಹಂಕಾರದಿಂದ ಹೇಳ್ತಾ ಇಲ್ಲ, ತಿಳಿಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ ಅಂತಾನೆ ಅರ್ಥ ಅದಕ್ಕೆ. ಓ ಲೋಕನಾಥ ತಪ್ತಂ ತಪಃ, ತುಂಬ ದೇಹವನ್ನ ದಂಡಿಸಿದ್ದೇನೆ, ಎಲ್ಲರ ಬಗ್ಗೆ ಹಿತವನ್ನೇ ಆಲೋಚಿಸಿದ್ದೇನೆ, ಯಾರಿಗೂ ಕೆಡುಕಾಗ್ಲಿ ನಾನು ಇಲ್ಲಿ ತನಕ ಆಲೋಚಿಸಿಲ್ಲ. ನಾನೃತಂ ಉಕ್ತ ಪೂರ್ವಂ, ನಾನು ಯಾವುದೇ ಕಾರಣಕ್ಕೆ ನನ್ನ ಸ್ವಾರ್ಥಕ್ಕಾಗಿ ಸುಳ್ಳು ಹೇಳಲಿಲ್ಲ. ಸಜ್ಜನರಿಗೆ ತೊಂದರೆಯಾಗುವಂತಹ ಅಸತ್ಯವನ್ನ ನಾನು ನುಡಿದಿಲ್ಲ. ಪೂಜಾಂ ಗುರುಣಾಂ ಸತತಂ ಕರೋಮಿ, ನನ್ನ ಗುರುಗಳ ಮಾತುಗಳನ್ನ ಎಂದೂ ಮೀರಿಲ್ಲ, ಗುರುಗಳ ಮನಸ್ಸಿಗೆ ಎಂದೂ ನೋಯಿಸಿಲ್ಲ, ಗುರುಗಳ ಬಗೆಗಿನ ಗೌರವನ್ನ ಎಂದೂ ತಪ್ಪಿಸಿಕೊಂಡಿಲ್ಲ, ಅವರನ್ನ ಅವಮಾನ ಮಾಡಿಲ್ಲ. ಸತತಂ, ಅದು ನೋಡಿ, ಯಾವತ್ತೋ ಒಂದು ದಿವಸ ಸ್ಟೇಜಲ್ಲಿ ಭಾರಿ ಮರ್ಯಾದೆ ಮಾಡಿ ಆಮೇಲೆ ಉಳಿದ ಕಡೆಗಳಲ್ಲಿ ಅವ್ರ ಬಗ್ಗೆ ಅಪರಾಧದ ಮಾತುಗಳನ್ನೇ ಆಡ್ಕೊಂಡು ಬರುವುದು, ಅಥವಾ ನಮಗೆ ಬೇಕಾದ ವಿಷಯದಲ್ಲಿ ಅವರನ್ನ ಸಮರ್ಥಿಸಿಕೊಳ್ಳುವುದು, ನಮ್ಗೆ ಇಷ್ಟ ಆಗ್ಲಿಲ್ಲ ಅಂದಾಗ ಅದನ್ನ ವಿರೋಧಿಸುವುದು, ಇದು ಪೂಜಾ ಅಂತ ಅನಿಸುವುದಿಲ್ಲ. ಸತತಂ ಅನ್ನುವ ಶಬ್ದದಿಂದ ಹೇಳಿದ್ದು ಆ ಗುರುಗಳ ಬಗೆಗಿನ ಗೌರವ ನಿರಂತರ ಇರಬೇಕು. ಪರಸ್ಯ ಗುಹ್ಯಂ ನಚ ಭಿನ್ನ ಪೂರ್ವಂ, ಬೇರೆಯವರ ವಿಷಯದಲ್ಲಿ ಎಂದು ನಾನು ಮೂಗು ತೂರಿಸಿಲ್ಲ ಕುತೂಹಲಕ್ಕೊಳಗಾಗಿ. ಅವ್ರೇನ್ ಮಾಡ್ತಾರೆ, ಅವರಲ್ಲಿ ಎಷ್ಟು ದುಡ್ಡಿದೆ, ಎಲ್ಲೆಲ್ಲಿ ಆಸ್ತಿ ಮಾಡಿದ್ದಾರೆ, ಅವ್ರು ಏನೇನು ಸಾಧನೆ ಮಾಡ್ಲಿಕ್ಕೆ ಪ್ರಯತ್ನ ಅಂದ್ರೆ ಈ ಲಾಭ ಗಳಿಸುವಂತ ದಾರಿಯಲ್ಲಿ ಸಾಕ್ತಾ ಇದ್ದಾರೆ, ಅವ್ರ ಗುಟ್ಟೇನು, ಅವರು ಏನು, 106 ತರದ ಗುಹ್ಯಗಳನ್ನ ನಮ್ಗೆ ಹುಡುಕುವ ಒಂದು ಕುತೂಹಲ ಕೆಟ್ಟದಾಗಿ ಒಳಗಿನಿಂದ ಬೆಳ್ಕೊಂಡಿರುತ್ತೆ. ನಮ್ಗೆ ಸಂಬಂಧ ಪಡದ್ದಾದಾಗ ನಾವು ಪರಸ್ಯ, ಯಾರೇ ಇರ್ಬೋದು, ಅದು ನಮಗಿಂತ ಬೇರೆಯಾದ ಯಾವುದೇ ವ್ಯಕ್ತಿಯ ಜೀವನದಲ್ಲಿ ಏನೇನಾಗ್ತಿದೆ ಅಂತ ನಾವು ಪ್ರವೇಶಿಸಿ ಅದರಲ್ಲಿ ಹಸ್ತಕ್ಷೇಪ ಮಾಡುವುದು ಅನ್ನೋದು ನಾನು ಯಾವತ್ತೂ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಯಥಾ ಆಗಮಂ ಮೇ ಶತ್ರೌ ಮಿತ್ರೇ ಚ ಗುಹ್ಯಾನಿ ಚತ್ವಾರಿ ಯಥಾಗಮಂ ಮೇ, ವೇದಗಳಲ್ಲಿ ಹೇಳಿದಂತಹ ಮುಖ್ಯವಾದ ಧರ್ಮ ಅರ್ಥ ಕಾಮ ಮೋಕ್ಷಗಳ ವಿಷಯವನ್ನ ರಕ್ಷಿಸಿದ್ದೇನೆ. ಗುಪ್ತಾನಿ ಅಂದ್ರೆ ನಾನದನ್ನ ಕಾಪಾಡಿಕೊಂಡಿದ್ದೇನೆ. ಧರ್ಮವನ್ನ, ಅರ್ಥವನ್ನ, ಬಯಕೆಗಳನ್ನ ಮತ್ತು ಬಿಡುಗಡೆಯ ದಾರಿಯ ವಿಷಯದಲ್ಲಿ ನಾನೇನು ಹೆಜ್ಜೆಗಳನ್ನಿಡ್ಬೇಕೋ ಅದನ್ನ ರಕ್ಷಿಸಿದ್ದೇನೆ. ಶತ್ರುವಿನಲ್ಲೂ ಮಿತ್ರನಲ್ಲೂ ನಾನು ಎಂದೂ ಕೂಡ ದ್ವೇಷ ಮತ್ತು ಅಸೂಯೆಯಿಂದ ಇಚ್ಛಾದ್ವೇಷ ಸಮುತ್ಥೇನ ಅನ್ನುವ ರೀತಿಯ ಬದುಕನ್ನ ನಡೆಸಿಲ್ಲ. ಎಲ್ಲರಲ್ಲೂ ಭಗವಂತನ ಸಮಾನವಾದ ಅಸ್ತಿತ್ವವನ್ನ ಮನಸ್ಸಿನಲ್ಲಿ ಕಂಡಿದ್ದೇನೆ. ದೇವರು ಏನೇ ಒಬ್ಬ ವ್ಯಕ್ತಿಯನ್ನ ನನ್ನ ಎದುರುಗಡೆ ಶತ್ರುವನ್ನಾಗಿಸಿದ್ರು, ಒಬ್ಬನನ್ನ ಮಿತ್ರನನ್ನಾಗಿಸಿದ್ರು, ಅದು ಕರ್ಮವಶವಾಗಿ ಭಗವಂತನ ಕಾರುಣ್ಯದಿಂದಾಗಿ ನಡೆದಿದೆ ಅಂತ ಭಾವಿಸ್ತೇನೆ ಹೊರತು
ಅದನ್ನ ವ್ಯಕ್ತಿಗತವಾಗಿ ನಾನು ಎಂದು ಸ್ವೀಕರಿಸಿಲ್ಲ. ತಂಚಾಪಿ ದೇವಂ ಸತತಂ ಪ್ರಪನ್ನ, ಅಂತ ಭಗವಂತನನ್ನು ಸತತಂ ಪ್ರಪನ್ನ, ಎಷ್ಟು ಸಾಧ್ಯವೋ ಅಷ್ಟು ಪ್ರಪನ್ನ ಅಂದ್ರೆ ಶರಣಾಗತನಾಗಿದ್ದೇನೆ, ಅವನನ್ನ ನಿರಂತರ ಪ್ರಾರ್ಥಿಸಿದ್ದೇನೆ, ಮೆಚ್ಚಿಸಿದ್ದೇನೆ, ಅರ್ಚಿಸಿದ್ದೇನೆ. ಸಪರಿವಾರನಾಗಿ ಭಗವಂತನನ್ನ ಪ್ರೀತಿಸಿದ್ದೇನೆ ಏಕಾಂತ ಭಾವೇನ. ನಾನು ಭಕ್ತ ಅಂತ ತೋರಿಸಿಕೊಳ್ಳುವ ದೃಷ್ಟಿಯಿಂದ ಯಾವತ್ತೂ ಕೂಡ ಭಗವಂತನನ್ನ ಸಾರ್ವಜನಿಕವಾಗಿ ನಾನು ತುಂಬಾ ಭಕ್ತ ಅಂತ ಹೇಳ್ಕೊಂಡು ತಿರುಗುವ ಸಾಹಸ ಮಾಡಲಿಲ್ಲ. ನಾನು ಏಕಾಂತವಾಗಿಯೇ ಭಗವಂತನನ್ನ ಭಕ್ತಿ ಮಾಡಿದ್ದೇನೆ. ಅವನು ನನಗೆ ಪ್ರಿಯ ಅನ್ನುವ ಅಷ್ಟೇ ಕಾರಣಕ್ಕೆ ನಾನು ಪೂಜಿಸ್ತಾ ಇದ್ದೆ, ಅಜಸ್ರಂ ಬಿಡದೆ. ಅಜಸ್ರ ಅಂದ್ರೆ ಚೆನ್ನಾಗಿ ಮಧ್ಯದಲ್ಲಿ ಅಂತರ ಕೊಡದೆ ನಾನು ಅವನನ್ನ ಪೂಜಿಸಿದ್ದೇನೆ, ಪೂಜಿಸ್ತಾ ಇದ್ದೇನೆ. ಏತೈರ್ ವಿಶೇಷೈ ಪರಿಶುದ್ಧ ಸತ್ವ. ಇದೆಲ್ಲ ಯಾಕೆ ಅಂದ್ರೆ ಇನ್ನೇನು ಅಲ್ಲ, ಮನಸ್ಸಿನ ಶುದ್ಧತೆಗೋಸ್ಕರ ಇಷ್ಟೆಲ್ಲ ಮಾಡಿದ್ದು. ಇದು ಮಾಡಿದ ತಕ್ಷಣ ಭಗವಂತ ಸಿಗ್ತಾನೆ ಅಂತಲ್ಲ. ಯಾವುದೇ ಅಧ್ಯಯನ ಅಥವಾ ನಮ್ಮ ಪ್ರಾಮಾಣಿಕ ನಡೆ ಅಥವಾ ಗುರುಗಳ ಸೇವೆ, ಇದರಿಂದ ಭಗವಂತ ಒಲಿಯುವುದಲ್ಲ. ಇದರಿಂದ ಮನಸ್ಸು ಶುದ್ಧವಾದಾಗ ಅಲ್ಲಿ ಭಗವಂತ ಒಲಿದು ಬರ್ತಾನೆ. ಅಂತಹ ಒಂದು ಸಿದ್ಧತೆಯನ್ನ ಮಾಡಿ ನಾನು ಬರಬೇಕಾಗಿದೆ ಅನ್ನೋದನ್ನ ಸಾಧನತ್ವ, ಆಚಾರಸ್ಯ ಸಾಧನತ್ವೋಕ್ತೇಶ್ಚ. ಆಚಾರ ಅಂತಂದ್ರೆ ನಮ್ಮ ಚಟುವಟಿಕೆ, ನಡೆ. ನಮ್ಮ ನಡೆ ಅದು ಕೇವಲ ಜ್ಞಾನ ಬಂದ್ರೆ ಸಾಕಾಗುದಿಲ್ಲ. ಗುರುಗಳ ಸೇವೆ, ಬೇರೆಯವರಲ್ಲಿ ಶತ್ರು ಮಿತ್ರ ಈ ಭಾವ ಇಲ್ಲದೆ ಭಗವಂತನ ಅಸ್ತಿತ್ವವನ್ನ ಕಾಣುವುದು, ಇನ್ನೊಬ್ಬರ ವಿಷಯದಲ್ಲಿ ಕುತೂಹಲ ವ್ಯಕ್ತಪಡಿಸದೆ, ಬೇಡವಾದ ವಿಷಯಗಳಲ್ಲಿ ತಲೆ ಹಾಕದೆ ದೂರದಲ್ಲೇ ಬಾಳುವುದು, ಇಂತಹ ಧರ್ಮ ಅರ್ಥ ಕಾಮಗಳಿಗೆ ತೊಡಕಾಗದಂತೆ ಜೀವನ ನಡೆಸುವುದು, ಇದೆಲ್ಲ ಆಚಾರಗಳು. ಈ ಎಲ್ಲ ಆಚರಣೆಗಳನ್ನ ಜೊತೆಗಿಟ್ಟುಕೊಂಡಾಗ ಮಾತ್ರ ಅದು ಮೋಕ್ಷಕ್ಕೆ ಸಾಧನೆಯಾಗುತ್ತೆ. ಹೀಗೆ ಜ್ಞಾನಾಭಾವೇಚ ಸಮ್ಯಕ್ ಭಕ್ತ್ಯಭಾವಾತ್, ಯಾವಾಗ ಅರಿವು ಸರಿಯಾಗಿರುವುದಿಲ್ಲ ಆಗ ಶುದ್ಧವಾದ ಭಕ್ತಿ ಬರುವುದು ಸಾಧ್ಯ ಇಲ್ಲ. ಯಾವಾಗ ಜ್ಞಾನ ಕಮ್ಮಿ ಆಗುತ್ತೆ ಆವಾಗ ಗುರುವಿನಲ್ಲಿ ನಮಗೆ ಶ್ರದ್ಧೆ ಇರುವುದಿಲ್ಲ. ಯಾವಾಗ ಜ್ಞಾನದ ಕೊರತೆ ಕಾಡುತ್ತೆ ಆಗ ಭಗವಂತ ಮತ್ತು ಅವನ ಪರಿವಾರದ ನಡುವಿನ ಸಂಬಂಧ ಅರ್ಥ ಆಗುವುದಿಲ್ಲ. ಭಗವಂತನ ಕಾರ್ಯಚಟುವಟಿಕೆಯಲ್ಲಿ ಇರುವ ಕಾರುಣ್ಯ ಎಂದೂ ತಲೆಯೊಳಗೆ ಇಳಿಯುವುದಿಲ್ಲ. ಹೀಗಾಗಿ ತಥಾಹಿ ಗೌತಮ ಖಿಲೇಶು, ನಾವು ಜ್ಞಾನಭಾವ ಆದಾಗ ನಮ್ಗೆ ಅವಮಾನ ಜಾಸ್ತಿ ಅನ್ಸುತ್ತೆ. ಜ್ಞಾನ ಇದ್ದಾಗ ಗೋವಿಂದಾಚಾರ್ಯರು ಒಂದು ಮಾತು ಹೇಳ್ತಿದ್ರು, ನಾನು ಅವಮಾನ ಆಗ್ಬೇಕು ಅನ್ನುವ ಅರ್ಥದಲ್ಲಿ ಹೇಳ್ತಿಲ್ಲ, ಆದ್ರೆ ಕೆಲವೊಂದ್ ಸರ್ತಿ ನಮಗೆ ಅವಮಾನ ಸಹಿಸಿಕೊಳ್ಳುವ ಬಲ ಇಲ್ಲ ಅಂದ್ರೆ ಅಧ್ಯಾತ್ಮದ ದಾರಿಯಲ್ಲಿ, ಲೋಕದ ವಿಷಯದಲ್ಲಿ ಅವಮಾನ ಅನ್ನೋದನ್ನ ನಾವು ಶಿಕ್ಷಾರ್ಹ ಅಪರಾಧ ಅಂತ ಸ್ವೀಕರಿಸಲೇಬೇಕು. ದಾಸರು ಹೇಳುವಂತದ್ದು ಅಪಮಾನವಾದರೆ ಒಳಿತು. ನನಗೆಷ್ಟು ಅಪಮಾನ ಆದಾಗ್ಲೂ ಈಗೋ ಹರ್ಟ್ ಆಗದೆ ಭಗವಂತನಲ್ಲಿಗೆ ನನ್ನ ಮನಸ್ಸು ತುಡಿಯತ್ತೆ, ಅಷ್ಟು ನಾನು ಪಕ್ವವಾಗಿದ್ದೇನೆ ಅಂತ ಅರ್ಥ. ಅದು ತುಂಬಾ ಎತ್ತರದ ವ್ಯಕ್ತಿತ್ವ ಅಂತ ಅನ್ನಿಸ್ಬಹುದು, ಆದ್ರೆ ಅದರಲ್ಲಿ ಒಂದೆರಡು ಸರ್ತಿ ಆದ್ರೂ ನಮಗೆ ಅಂಥ ಪ್ರಾಮಾಣಿಕವಾದ ಧೈರ್ಯ ಮೂಡಿದ್ರೆ ಆವಾಗ ಅವಮಾನ ಎಲ್ರಿಗೂ ಆಗುತ್ತೆ. ಯಾರೋ ಒಬ್ರಿಗೆ ಇಬ್ರಿಗೆ ಅಂತಲ್ಲ, ಸಾಧಕರು ಅಂತ ದೇವರ ಕಡೆಗೆ ಹೆಜ್ಜೆ ಹಾಕ್ತಾ ಇದ್ದಾರೆ ಅಂದ್ರೆ ಅವರಿಗೆ ನೂರಾರು ತರದ ಅಪಮಾನಗಳು ಆಗ್ತಾ ಇರುತ್ತೆ. ಅಪಮಾನವಾದರೆ ಒಳಿತು ಅಂತ, ಮಾನಾಪಮಾನಯೋಸ್ತುಲ್ಯ ತುಲ್ಯೋ ಮಿತ್ರಾರಿ ಪಕ್ಷಯೋಹೋ ಅಂತ ನಾವು ಕೇವಲ ಓದುವುದು ಮಾತ್ರ ಅಲ್ಲ, ಅದು ಅನುಭವಕ್ಕೆ ಬಂದಾಗ ಹೆಚ್ಚು ನಾವು ದೃಢವಾಗಬೇಕು ಅಂತ ಹೇಳುವ ದೃಷ್ಟಿಯಿಂದ ಜ್ಞಾನ ನಮಗೆ ಆ ದಾರಿಯನ್ನ ತೆರೆದು ತೋರಿಸುತ್ತೆ. ಇಲ್ಲ ಅಂದ್ರೆ ಅದು ಭಕ್ತಿಯ ಕೊರತೆಗೆ ಕಾರಣವಾಗುತ್ತೆ. ಪುತ್ತೂರಜ್ಜ ಅಂತ ಊಟಕ್ಕೆ ಕೂತ ಪ್ರಸಂಗವನ್ನು ಹೇಳ್ತಾ, ನಾವು ಆ ಕಥೆಯಿಂದ ಮುಖ್ಯವಾಗಿ ಸಾರವಾಗಿ ಸ್ವೀಕರಿಸಬೇಕಾದ್ದೇನು ಅಂದ್ರೆ ಅವರ ಮಾತು, ಅವರು ಮಾಡಿದ್ದು ಸರಿ, ನಾವು ಮಾಡಿದ್ದು ಸರಿ. ಅವರ ದಡ್ಡತನ ಅದನ್ನ ಅವರು ಟೀಕಿಸ್ಲಿಲ್ಲ. ಅವ್ರ ಪ್ರಕಾರ ಅವ್ರು ಏನ್ ಅನ್ಕೊಂಡಿದಾರೋ ಆ ಪ್ರಕಾರ ನನ್ನ ಬದುಕಿರ್ಲಿಲ್ಲ. ನಾನೇನ್ ಅನ್ಕೊಂಡಿದ್ದೇನೆ ಅದರ ಪ್ರಕಾರ ನನ್ನ ಬದುಕಿತ್ತು. ನಾನು ಅನ್ಕೊಂಡದ್ದು ಸರಿ, ಅವ್ರು ಅನ್ಕೊಂಡದ್ದು ಸರಿ, ಆದ್ರಿಂದಾಗಿ ಜಾಡಿಸ್ಕೊಂಡು ಬಂದೆ. ಇಷ್ಟು ಸಲೀಸಾಗಿ ಹೇಳುವಂತದ್ದನ್ನ ಅನುಭವಿಸಿ ಎದುರಿಸುವುದು ತುಂಬಾ ಕಷ್ಟ, ಸುಲಭದ ಮಾತಲ್ಲ. ಎಲ್ಲಾ ಕಡೆಯಲ್ಲೂ ಇಂತಹದ್ದೊಂದು ಪರಿಸ್ಥಿತಿ ಎದುರಾಗುತ್ತೆ. ಅದು ಆ ವ್ಯಕ್ತಿಗಳಿಗೆ, ಸಾಧನೆ ಮಾಡುವವನಿಗೆ ಮಾತ್ರ ಅಂತ ತೀವ್ರತೆ ಅದು ಏನು ಅಂತ ಅರ್ಥ ಆಗುತ್ತೆ.
ಹಾಗಾಗಿ ಜ್ಞಾನ ಇದ್ದಾಗ ಇಂತಹ ಏರಿಳಿತಗಳು ಜೀವನದಲ್ಲಿ ಬಂದಾಗ ಅವನನ್ನು ಮತ್ತಷ್ಟು ಪಕ್ವಗೊಳಿಸಬೇಕು ಹೊರತು ಅದನ್ನ ಹಿಂದಕ್ಕೆ ಸಾಧನೆಯ ಮುಖವನ್ನ ಹಿಂದಕ್ಕೆ ಸರಿಸುವಂತಾಗಬಾರದು. ಸಾಧನೆಯ ಮಟ್ಟಕ್ಕೆ ಅದು ಕೊರತೆ ಉಂಟು ಮಾಡಬಾರದು. ತಥಾಹಿ ಗೌತಮ ಖಿಲೇಶು ವಿನಾಜ್ಞಾನಂ ಕುತೋ ಭಕ್ತಿ, ಕುತೋ ಭಕ್ತಿ ವಿನಾ ಚ ತತ್. ಇದು ಬಹಳ ಕಾಂಪ್ಲಿಕೇಶನ್. ಜ್ಞಾನದಿಂದ ಭಕ್ತಿಯೋ, ಭಕ್ತಿಯಿಂದ ಜ್ಞಾನನೋ, ಒಂಥರ ವಿಚಿತ್ರ ಇದು. ಕೆಲವೊಮ್ಮೆ ಜ್ಞಾನ ಇರುವುದರಿಂದಲೇನೆ ಭಗವಂತನಲ್ಲಿ ಭಕ್ತಿ ಹೆಚ್ಚುತ್ತೆ, ಕೆಲವೊಮ್ಮೆ ಭಕ್ತಿ ಇರುವುದರಿಂದಲೇ ದೇವರನ್ನ ಮತ್ತಷ್ಟು ತಿಳ್ಕೊಳ್ಬೇಕು ಅನ್ನುವ ಜ್ಞಾನದ ತಹತಹಿಕೆ ಹುಟ್ಟತ್ತೆ. ಹೀಗೆ ಎರಡೂ ಕಡೆಗಳಿಂದ ಆ ಒಂದಕ್ಕೊಂದು ಪೂರಕವಾದ ಅಂಶ ಇದೆ ಅನ್ನುವುದನ್ನ ತಿಳಿಸ್ಲಿಕ್ಕೆ ತಥೋ ಜ್ಞಾನಂ ತಥೋ ಭಕ್ತಿ, ಭಕ್ತಿ ಪರೇ ಸ್ವೇನುಭವೋ ವಿರಕ್ತಿ ಅನ್ಯತ್ರ ಚೈವ ತ್ರಿಕ ಏಕಕಾಲಂ. ತ್ರಿಕಃ ಏಕಕಾಲಂ, ಜ್ಞಾನ ಭಕ್ತಿ ವೈರಾಗ್ಯ ಇದು ಮೂರು ಕೂಡ ಎಟ್ ಎ ಟೈಮ್ ಒಂದಕ್ಕಿಂತ ಒಂದು ಹೊಂದಿಕೊಂಡು ಬೆಳೀತಾ ಹೋಗುತ್ತೆ. ಅದು ಒಂದಕ್ಕೊಂದು ಕಾರಣ ಅನ್ನುವ ಹಾಗೆ ಇರುತ್ತೆ. ಅಂದ್ರೆ ಜ್ಞಾನದಿಂದಾಗಿ ಭಕ್ತಿ ಬರುವ ಕಾಲಕ್ಕೇನೆ ಭಕ್ತಿಯಿಂದಲೇ ಜ್ಞಾನ ಬಂದದ್ದು ಅನ್ನುವುದು ಸತ್ಯ ಆಗಿರುತ್ತೆ. ಇದು ಭಕ್ತಿ ಪರೇ, ಪರಮಾತ್ಮನಲ್ಲಿ ಅದೇ ಭಕ್ತಿ ಎನ್ನುವುದು ಎಲ್ಲಿದೆ ಅನ್ನೋದ್ರ ಮೇಲೆ ಡಿಪೆಂಡ್. ಉಳಿದಿದ್ದು ವೈರಾಗ್ಯ ಮತ್ತು ಜ್ಞಾನ. ಪರಮಾತ್ಮ ವಿಷಯಕವಾದ ಭಕ್ತಿ ಇದ್ರೆ ಮಾತ್ರ ಆ ಜ್ಞಾನಕ್ಕೂ ಅರ್ಥ ಬರುತ್ತೆ, ಆ ವಿರಕ್ತಿಗೂ ಅರ್ಥ ಬರುತ್ತೆ. ಪರಮಾತ್ಮ ವಿಷಯಕವಾದ ಜ್ಞಾನ ಇದ್ದಾಗ ಮಾತ್ರ ಭಕ್ತಿ ಅವನಲ್ಲಿ ಹೆಚ್ಚಿ ಉಳಿದೆಡೆ ವಿರಕ್ತಿ ಬರುತ್ತೆ. ಅಂದ್ರೆ ಇದು ಒಂದನ್ನೊಂದು ಹೊಂದಿಕೊಂಡಿದೆ ಅನ್ನೋದು ಸತ್ಯ. ಆದ್ರೆ ಅಕಸ್ಮಾತ್ ಭಕ್ತಿಯಲ್ಲಿಯಾದ್ರೂ ತಪ್ಪಿ ಮೂಢ ಆಗಿ ಬಿಟ್ರೆ, ಇನ್ನೆಲ್ಲೋ ಜಾರಿ ಬಿಟ್ರೆ, ಆಗ ಉಳಿದದ್ದೆಲ್ಲವೂ ಕೂಡ ಕೈ ಸುಟ್ಟುಕೊಳ್ಳುವ ಪ್ರಸಂಗ ಬರುತ್ತೆ ಅನ್ನುವುದು ನಮಗೆ ಭಾಗವತದಲ್ಲಿ ಬಂದ ವಿನಾಜ್ಞಾನಂ ಕುತೋ ಭಕ್ತಿ. ಭಕ್ತಿ ಬರಬೇಕು ಅಂತ ಆದ್ರೆ ಜ್ಞಾನ ಬೇಕು, ಜ್ಞಾನ ಇಲ್ಲದೆ ಎಲ್ಲಿಂದ ಭಕ್ತಿ? ಕುತೋ ಭಕ್ತಿ ವಿನಾಚ ತತ್, ಅಲ್ಲ ಭಕ್ತಿ ಅಲ್ಲಿಂದ ಬರಬೇಕು, ಜ್ಞಾನ ಇದ್ರೆ ತಾನೆ. ಇದು ಒಂದಕ್ಕೊಂದು ಇಂಟರ್ಲಿಂಕ್ಡ್. ಅದು ಇದ್ದಾಗ ಇದು ಬರುತ್ತೆ, ಅದು ಇದ್ದದ್ರಿಂದ ಇದು ಬರುತ್ತೆ, ಇದು ಇದ್ದದ್ರಿಂದ ಅದು ಬರುತ್ತೆ. ಎಲ್ಲ ಸರ್ವನಾಮದ ಅದು ಇದುಗಳಲ್ಲೇ ಇದು ಮುಗಿದು ಹೋಗುವ ಹಾಗಿದೆ. ಆದ್ರೆ ಒಂದು ಸತ್ಯ, ಜೀವ ಸ್ವರೂಪದಲ್ಲಿ ಸಹಜವಾದ ಒಂದು ಸೆಳೆತ ಇರುತ್ತಲ್ಲ, ಆ ಸೆಳೆತಕ್ಕೆ ತಕ್ಕಂತೆ ಅರಿವು ಹುಟ್ಟತ್ತೆ. ಆ ಅರಿವಿನಿಂದ ಆ ಸೆಳೆತ ಏನು ಅಂತ ಅರ್ಥ ಆಗುತ್ತೆ. ಅರ್ಥ ಆದಾಗ ಅದರ ಬಗ್ಗೆ ಇನ್ನಷ್ಟು ಕುತೂಹಲ ಬರುತ್ತೆ. ಕುತೂಹಲದಿಂದ ತಾನು ಏನ್ ತಿಳ್ಕೊಳ್ತೇನೋ ಆ ಸೆಳೆತಕ್ಕೆ ಕಾರಣ ಏನು ಅಂತ ಗೊತ್ತಾದ್ರಿಂದ ಇನ್ನಷ್ಟು ಹೆಚ್ಚು ಪ್ರೀತಿ ಆ ತತ್ವದ ಕಡೆಗೆ ಮೂಡುತ್ತೆ. ಹೀಗೆ ಒಂದಕ್ಕೊಂದು ಸಂಬಂಧದಿಂದ ಕೂಡಿದ ಸ್ವಭಾವ ಸಹಜವಾದ ನಡೆಯಿಂದ ಈ ಜ್ಞಾನ ಭಕ್ತಿ ವೈರಾಗ್ಯ ಒಂದಕ್ಕೊಂದು ಹೊಂದಿಕೊಂಡು ಸಮಾಜದಲ್ಲಿ ಆತನನ್ನ ಒಬ್ಬ ಸುಸ್ಥಿರವಾದ ವ್ಯಕ್ತಿತ್ವವುಳ್ಳ ಸಾಧಕ ಅಂತ ಕರೆಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ. ಇಷ್ಟು ಆಚಾರ್ಯರ ಭಾಷ್ಯದ ಮಾತು. ಇನ್ನು ತಾತ್ಪರ್ಯದ ಮಾತಿನಲ್ಲಿ ಸ್ವಲ್ಪ ಗಂಭೀರವಾದ ಚರ್ಚೆ ಮಾಡಿದ್ದಾರೆ. ಪಾಪಾಧಿಕಾರಿತಾಶ್ಚೈವ ಪುಂಸಾಂ ಸ್ವಾಭಾವಿಕ ಅಪಿ. ಎರಡು ರೀತಿಯ ಬದುಕು ಅಥವಾ ಹುಟ್ಟು ಇಲ್ಲಿದೆ. ಒಂದು ಪಾಪದಿಂದಾಗಿ ಬರುವಂತಹ ಶರೀರ, ಒಂದು ಸ್ವಾಭಾವಿಕವಾಗಿ ಬರುವ ಶರೀರ. ವಿಪ್ರತ್ವಾದ್ಯಾಸ್ತನ್ನ ಪುಣ್ಯಾಹ ಸ್ವಾಭಾವ್ಯಾಹ ಏವ ಮುಕ್ತಿಗಾಹ. ಮುಕ್ತಿಗೆ ಹೋಗುವುದು ಸ್ವಭಾವ ಸಹಜವಾದಂತಹ ಗುಣದಿಂದಲೇ ಹೊರತು ಇನ್ನುಳಿದ ಯಾವುದೇ ಕಾರ್ಯಭಾರದಿಂದ ಅಲ್ಲ. ವಿಪ್ರತ್ವಾದ್ಯಾಹ ತತ್ರ ಪುಣ್ಯಾಹ. ಅವನಿಗೆ ಪುಣ್ಯದ ಬಲ ಹೆಚ್ಚಿದಾಗ ವಿಪ್ರತ್ವ ಬರುತ್ತೆ. ವಿಪ್ರತ್ವ ಬರುವುದು ಅಂತಂದ್ರೆ ಅದು ಸ್ವಭಾವದಿಂದಲೇ ಇರುವಂತದ್ದು ಕೆಲವರದ್ದು, ಅರಿವು ಪಡ್ಕೊಳ್ಳಿಕ್ಕೋಸ್ಕರ ಬರುವಂತದ್ದು ಕೆಲವರದ್ದು. ಅದು ಯಾಕೆ ಹಾಗೆ ವಿಪ್ರತ್ವ ಬರಬೇಕು ಅಂದ್ರೆ ಆ ಅವಕಾಶ ಅಂದ್ರೆ ಏನ್ ಹೇಳ್ತಾರೆ, ಶುಚೀನಾಂ ಶ್ರೀಮತಾಂ ಗೇಹೆ ಅಂತ ಹೇಳಿದ್ರಲ್ವಾ, ಅಂಥ ಅರಿವು ಹೆಚ್ಚಿದಾಗ ಅವನಿಗೆ ಇನ್ನಷ್ಟು ಪ್ರಾಮಾಣಿಕವಾದ ತಿಳಿವು ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಮುಕ್ತಿಗಾಹ, ಅದು ಎಲ್ಲರಿಗೂ ಮುಕ್ತಿ ಇದೆ. ಆದ್ರೆ ಒಬ್ಬ ವರ್ಣದಿಂದ ಯಾರೇ ಆಗಿದ್ರು ಅವನಿಗೆ ವಿಪ್ರ ಜನ್ಮ ಬಂದಾಗ ಅವನಿಗೆ ಆ ಜ್ಞಾನದಿಂದಾಗಿ ಇನ್ನಷ್ಟು ಹೆಚ್ಚು, ಅಥವಾ ವಿಪ್ರನಾಗಿದ್ದವನು ಕೂಡ ತಪ್ಪಿನಿಂದಾಗಿ
ಪಾಪಕಾರಿತ್ವ ಪಾಪಕಾರಿತಾ ಅನ್ನುವ ಅವ್ಯವಸ್ಥೆಯಿಂದ ಆತ ಹಿಂದಕ್ಕೆ ಸರಿದು ಕೆಲವು ಕಾಲ ಅರಿವಿನಿಂದ ದೂರ ಇರಬೇಕಾದ ಪ್ರಸಂಗವೂ ಬರುತ್ತೆ. ಯಾಂತಿ ಸ್ತ್ರೀತ್ವಂ ಪುಮಾಂಸೋಪಿ ಪಾಪತಃ ಕಾಮತೋಪಿ ವಾ. ಪುಂಸಾಂ ಗಂಡು ಜೀವಕ್ಕೆ ಸ್ತ್ರೀತ್ವ ಬರುತ್ತೆ ಪಾಪದಿಂದಾಗಿ. ಅದಕ್ಕೆ ಹಿಂದೆ ಹೇಳಿದ್ದು ಪುಂಸಾಂ ಸ್ವಾಭಾವಿಕ ಅಪಿ ಅಂತ. ಸ್ವಾಭಾವಿಕವಾಗಿ ಸ್ತ್ರೀಯರಾದವರಿದ್ದಾರೆ. ಸ್ತ್ರೀಯರಲ್ಲೇ ಸಹಜವಾದ ಸ್ತ್ರೀತ್ವ ಅನ್ನೋದು ದೋಷಯುಕ್ತ ಅಲ್ಲ. ಆದ್ರೆ ಗಂಡು ಜೀವಕ್ಕೆ ಹೆಣ್ಣು ಶರೀರ ಬರುವುದು, ಉಳಿದ ಹೆಣ್ಣನ್ನ ಇಲ್ಲಿ ಹೇಳಲೇ ಇಲ್ಲ. ಪಾಪಕಾರಿತಾಹ ಸ್ತ್ರೀತ್ವ ಪ್ರಾಪಕ ಕಾರಣಗಳಿಂದಾಗಿ ಬಂದಾಗ ಆ ಸ್ತ್ರೀಯರು ಪಾಪಯೋನಿಗಳು ಅಂತ ಹೇಳಿದ್ದು. ಸ್ವಭಾವದಿಂದ ಯಾರು ಶಕ್ತರಾಗಿದ್ದಾರೆ ಅವ್ರ ಬಗ್ಗೆ ಇಲ್ಲಿ ಹೇಳಲೇ ಇಲ್ಲ. ಯಾರು ಈಗ ಶಾಪ ಅಂದ್ರೆ ಏನು? ಅವರ ಬೆಳವಣಿಗೆಗೆ ತೊಂದರೆ ಆಗುವ ಹಾಗೆ ಹಿಂದಕ್ಕೆ ಸೆಳೆಯುವ ಪ್ರಯತ್ನ. ಅಂದ್ರೆ ಅವ್ರಿಗೆ ಅರ್ಥ ಆಗ್ಬೇಕು, ನಿಮಗೆ ಪಡೆದ ಸಂಪತ್ತು ಎಷ್ಟು ದೊಡ್ಡದಿತ್ತು, ನೀವು ಅದನ್ನ ದುರುಪಯೋಗ ಪಡಿಸಿಕೊಂಡು ಏನ್ ಮಾಡಿದ್ರಿ, ಅದಕ್ಕೋಸ್ಕರ ಮತ್ತೆ ನಿಮ್ಗೆ ಇನ್ನೊಂದ್ ಸರ್ತಿ ಆ ರೀತಿಯ ಅಧಿಕಾರ ಸಿಗದಂತೆ ನಿಮ್ಮನ್ನ ಹಿಂದಕ್ಕೆ ಸೆಳೆಯುವ ಒಂದು ಶಿಕ್ಷಾ ರೂಪವಾದ, ಅದು ತಾತ್ಕಾಲಿಕ ಅಷ್ಟೇ. ಶಾಪದಿಂದ ಏನಾಗುತ್ತೆ ಅದು ತಾತ್ಕಾಲಿಕ, 1 ಜನ್ಮ 2 ಜನ್ಮ. ಈಗ ಶಬರಿ ಶಾಪಗ್ರಸ್ತಳಾಗಿ ಒಬ್ಳು ಅಪ್ಸರೆ ಶಚಿಗೆ ಸಮಾನಳಾಗಿ ನಾನು ನಿಲ್ತೇನೆ ಅಂತ ಹೊರಟ್ಲು, ಅವಳು ಶಬರಿಯಾಗಿ ಹುಟ್ಟಿದ್ಲು. ಇನ್ನೊಂದು ಕಡೆಯಿಂದ ಅದೇ ತರದ ಕಥೆ, ಸಾಲ ಕಟಂಕಟ ಅನ್ನುವಳು ಹಿಡಿಂಬಿಯಾಗಿ ಹುಟ್ಟುತ್ತಾಳೆ. ಅವಳು ಕೂಡ ಸ್ಪರ್ಧೆಗೆ ಬಿದ್ಲು, ಇಂದ್ರನನ್ನ ನಾನು ಒಲಿಸಿಕೊಳ್ತೇನೆ ಅಂತ ಹೊರಟು. ಅಂತ ಸಂದರ್ಭದಲ್ಲಿ ಅನಗತ್ಯವಾದ ಬಯಕೆಗಳನ್ನ ತೊಟ್ಟ ಪರಿಣಾಮದಿಂದ ಅವ್ರು ಮತ್ತೆ ವಾಪಸ್ಸು ಸ್ವರ್ಗಶ್ರೀ ಅಂತ ಅವಳನ್ನ ವಾಪಸ್ಸು ಅವಳ ಹಿಡಿಂಬಿಯರು ಭೀಮಸೇನ ಮದುವೆ ಆದ್ಮೇಲೆ ಅವಳ ದೋಷ ಪರಿಹಾರ ಆಗಿ ಮತ್ತೆ ವಾಪಸ್ಸು ಅವಳು ಸ್ವರ್ಗಶ್ರೀಯಾಗಿ ಮೆರೆದ್ಲು. ಇದು ದೋಷದಿಂದಾಗಿ ರಾಕ್ಷಸತ್ವ ಬರುವುದಾಗ್ಬಹುದು, ಅಥವಾ ಗಂಡಸಿಗೆ ಸ್ತ್ರೀತ್ವ ಬರುವುದಾಗಿರ್ಬಹುದು, ಅಥವಾ ಉಳಿದಂತೆ ಯಾವುದೇ ಸಾಧನೆ ಮಾಡ್ಲಿಕ್ಕೆ ತಡೆಯೊಡ್ಡುವ ರೀತಿಯ ಒಂದು ಹಿನ್ನಡೆಯನ್ನ ಅನುಭವಿಸುವುದೇನಿದೆ, ಇದು ತತ್ಕಾಲದಲ್ಲಿ ಮಾತ್ರ ಇರುತ್ತೆ ಹೊರತು ಮತ್ತೆ ಸಾಧನೆ ಮುಂದುವರಿದಾಗ ಅವರಿಗೆ ಬೇಕಿರುವಂತಹ ಅವಕಾಶಗಳು ಸಿಗ್ತದೆ. ಪುಂಸಾ ಸಹೈವ ಪುಂದೇಹ. ಆದ್ರೆ ನ ಸ್ತ್ರೀಯ ಯಾಂತಿ ಪುಂಸ್ತ್ವಂ. ಸ್ವಭಾವ ಸಹಜವಾದ ಸ್ತ್ರೀ ಎಂದು ಪುಂಸ್ತ್ವವನ್ನ ಹೊಂದುವುದಿಲ್ಲ. ಸ್ವಭಾವಾದೇವ ಯಾ ಸ್ತ್ರೀಯ, ಯಾರು ಸ್ವಭಾವ ಸಹಿತವಾದ ಸ್ತ್ರೀಯರಿದ್ದಾರೆ ಅವ್ರ ಬಗ್ಗೆ ಇಲ್ಲಿ ಮಾತೇ ಆಡಿಲ್ಲ, ಅವರಿಗೆ ಮೋಕ್ಷ ಇದ್ದೇ ಇದೆ. ಯಾರು ಅಸಹಜವಾದ ರೀತಿಯ, ಅದು ಯಾಕೆ ಹಾಗಾಗುತ್ತೆ? ಪುಂಸಾ ಸಹೈವ ಪುಂದೇಹ. ಹೆಣ್ಣಿಗೆ ಅಕಸ್ಮಾತ್ ಗಂಡು ಶರೀರ ಬರುವಂತದ್ದಿದ್ರೆ ಅಲ್ಲೊಂದು ಪುಂ ಜೀವ ಇದ್ದು ಆ ಹೆಣ್ಣಿಗೆ ಪುಂಸ್ತ್ವ ಬರುತ್ತೆ. ಯಾಕಂದ್ರೆ ಯಾವುದೋ ಒಂದು ಸಾಧನೆ ಆಗೋದು ಬಾಕಿ ಇರುತ್ತೆ, ಅಥವಾ ಇನ್ನೇನೋ ಒಂದು ಅನುಭವಿಸುವುದು, ಕರ್ಮದ ದೋಷದಿಂದ ಅನುಭವಿಸುವುದು ಬಾಕಿ ಇರುತ್ತೆ. ಅದು ಕೆಲವೊಮ್ಮೆ ಹಾಗಾಗುತ್ತೆ. ಆದ್ರೆ ಪುಂದೇಹ ಬರುವುದು ವರದಾನತಃ, ಶಾಪದಿಂದ ಅಲ್ಲ, ವರದಾನತಃ. ಅವಳಿಗೆ ಶಿಖಂಡಿನಿಗೆ ತುಂಬುರುವಿನಿಂದ ಅಥವಾ ಸ್ಥೂಣಾಕರಣನಿಂದ ಶರೀರ ಹೊಸದಾಗಿ ಬಂತಲ್ವ ಗಂಡು ಶರೀರ, ಅದು ಅವನೇ ಒಂದು ರೂಪದಿಂದ ಅಲ್ಲಿ ಇರುವುದರಿಂದ ಅದು ಪೂರ್ಣ ಶಿಖಂಡಿ ಗಂಡಾಗಿ ಕಾರ್ಯಭಾರವನ್ನು ನಿರ್ವಹಿಸಿದ. ತಜ್ಜನ್ಮನಿ ವರಾಹ ಪಾಪಜಾತಾಭ್ಯ ನಿಜ ಸತ್ಸ್ತ್ರೀಯ. ಮೂಲದಲ್ಲಿ ಸತ್ಸ್ತ್ರೀಯರಾದವರಿಗೆ ಎಂದೂ ಕೂಡ ಪಾಪದ ಕಾರಣದಿಂದಾಗಿ ಅನರ್ಥ ಉಂಟಾಗುವುದು ಅಂತಿಲ್ಲ. ಅವರು ಸಹಜವಾಗಿಯೇ ಉತ್ತಮ ಗತಿಯನ್ನ ಹೊಂದುತ್ತಾರೆ. ಆದ್ರೆ ಏನ್ ಹೇಳಿದ್ರು ಅಂದ್ರೆ ಪಾಪಜಾತಭ್ಯ ಸತ್ಸ್ತ್ರೀಯ ವರಾಹ. ಪಾಪದ ದೆಸೆಯಿಂದ ಹುಟ್ಟಿದ ಹೆಣ್ಣು ಮಕ್ಕಳಿಗಿಂತ ಗಂಡೇ ಹೆಣ್ಣಾಗಿ ಹುಟ್ಟುದಲ್ವಾ, ಅವರಿಗಿಂತ ಸಹಜ ಸ್ತ್ರೀಯರೇ ಹೆಚ್ಚು ಉತ್ತಮ ಮತ್ತು ಅವರ ಸಾಧನೆ ಅದು ಯಾವಾಗ್ಲೂ ಜಾಸ್ತಿನೇ ಆಗಿರುತ್ತೆ. ಸರ್ವೇಷಾಂ ಅಪಿ ಜೀವಾನಾಂ ಅಂತ್ಯದೇಹೋ ಯಥಾ ನಿಜ. ಎಲ್ಲಾ ಜೀವರಿಗೂ ಕೂಡ ಅವರು ಯಾವ ಮೂಲದ ಸ್ವಭಾವದ ಜೀವ ಇದೆ, ಶರೀರ ಇದೆ, ಅದು ಪ್ರಾಣಿಯೋ ಪಕ್ಷಿಯೋ ಕ್ರಿಮಿಯೋ ಕೀಟವೋ ಮನುಷ್ಯನೋ ಏನು ಅಂತ ಗೊತ್ತಿಲ್ಲ. ಆ ಕ್ರಿಮಿಯಾದ ಜೀವಕ್ಕೂ ಕೂಡ ಮನುಷ್ಯ ದೇಹ ಬಂದು ಅದರಲ್ಲಿ ಜ್ಞಾನ ಪಡೆದು ಮೂಲದಲ್ಲಿ ಮೋಕ್ಷಕ್ಕೆ ಹೋಗುವಾಗ ಮತ್ತೆ ಕ್ರಿಮಿ ಶರೀರದಿಂದಲೇನೆ ಅದು ಮೋಕ್ಷಕ್ಕೆ ಹೋಗುತ್ತೆ. ಒಂದು ಕೀಟದ ಕಥೆಯನ್ನ
ವೇದವ್ಯಾಸರ ಜೀವನದಲ್ಲಿ ಹೇಳುತ್ತಾರೆ. ಒಬ್ಬ ರಾಜನಾಗಬೇಕಾದವನು ಕೀಟ ರೂಪದಲ್ಲಿದ್ದಾಗ ಅವನು ಇಲ್ಲ ನಾನು ಈ ಕೀಟ ರೂಪದಿಂದಲೇ ರಾಜ್ಯಭಾರ ಮಾಡ್ತೇನೆ ಅಂತ ಕೇಳಿದಾಗ ದೇವರು ಅದಕ್ಕೆ ತಕ್ಕಂತೆ ಅವನಿಗೆ ಅದೇ ಸ್ವರೂಪದಲ್ಲಿ ರಾಜನನ್ನಾಗಿಸಿ ಅವನ ಸಾಮರ್ಥ್ಯವನ್ನ ಸಮಾಜಕ್ಕೆ ಪ್ರಕಟಿಸಿದ್ರು ಅಂತ ಒಂದು ಮಾತು ಬರುತ್ತೆ. ಹಾಗೆ ಎಲ್ಲ ಜೀವರು ಕೂಡ ಅಂತ್ಯದೇಹದಲ್ಲಿ ಅಂದ್ರೆ ಮೋಕ್ಷಕ್ಕೆ ಹೋಗುವ ಕೊನೆಯ ಚರಮ ಶರೀರವನ್ನ ಪಡೆಯುವಾಗ ಅವರು ನಿಜವಾದ ದೇಹ ಯಾವುದು? ನಿಜ ಅಂದ್ರೆ ಸ್ವರೂಪಭೂತವಾದದ್ದು ಅಂತ ಅರ್ಥ. ತನ್ನದೇ ಆದ ಜೀವ ಅದು ಹುಲ್ಲಾಗಿದ್ರೆ ಹುಲ್ಲಿನ ರೂಪದಲ್ಲೇ ಮೋಕ್ಷಕ್ಕೆ ಹೋಗುತ್ತೆ. ಅವನಿಗೆ ಬೇಕಾದ್ರೆ ಯಾವ ಶರೀರವನ್ನು ಪಡ್ಕೊಳ್ಬಹುದು. ಆದ್ರೆ ನಿಜವಾದ ಸ್ವರೂಪ ಯಾವುದು ಅಂದ್ರೆ ಹುಲ್ಲು. ಆ ಹುಲ್ಲಿನ ಶರೀರದಿಂದ ಮೋಕ್ಷಕ್ಕೆ ಹೋಗುದು. ರಾಮನ ಜೊತೆಗೆ ಹೊರಟಾಗ ಹುಲ್ಲಿನ ಜೀವಗಳು ಕೂಡ ಅವನ ಜೊತೆಗೆ ನಡ್ಕೊಂಡು ಹೋದ್ವು ಅಂತ ನಮ್ಗನ್ಸುದು. ಹೇಗೆ ನಡೆಯತ್ತೆ? ರಾಮನ ಕಾರುಣ್ಯ ಬಿದ್ದ ಮೇಲೆ ಕೊರಡು ಕೂಡ ಚಿಗುರುತ್ತೆ ಅಂತ ಅಂದ್ಮೇಲೆ ಜೀವ ಇರುವ ಮರ ನಡಿಬಾರ್ದು ಅಂತೇನು? ಅದಕ್ಕೆ ಎಲ್ಲಿ ಬೇಕಾದ್ರೂ ಹೋಗುವ ಶಕ್ತಿಯನ್ನ ರಾಮಚಂದ್ರ ಕೊಡ್ತಾನೆ. ರಾಮನ ಜೊತೆಗೆ ಹೊರಡಬೇಕು ಅಂತ ಒಬ್ಬರಿಗೆ ಆಸೆ ಇತ್ತು. ಹಾಗಾಗಿ ಜೀವಗಳು ಯಾವುದೇ ಸ್ವರೂಪದಿರ್ಲಿ, ಅದು ಹೆಣ್ಣಿರ್ಲಿ, ಗಂಡಿರ್ಲಿ, ಅಥವಾ ಪ್ರಾಣಿ ಇರ್ಲಿ, ಪಕ್ಷಿ ಇರ್ಲಿ, ಕ್ರಿಮಿ ಇರ್ಲಿ, ಕೀಟ ಇರ್ಲಿ, ಎಲ್ಲಾ ತರದ ಶರೀರಗಳು ಬರ್ತಾ ಇರುತ್ತೆ. ಸಾಧನೆಗಾಗುವಾಗ ಮನುಷ್ಯ ಶರೀರ ಬೇಕಾಗುತ್ತೆ. ಅದರಲ್ಲೂ ಹೆಚ್ಚು ತಿಳುವಳಿಕೆಗೆ ಅನುಕೂಲಕರವಾದ ವಿಪ್ರತ್ವದ ಒದಗುವಿಕೆಯಿಂದ ಪಡೆದ ಮೇಲೆ ಮತ್ತೆ ಯಥಾ ಪ್ರಕಾರ ಅವನಿಗೆ ತೃಣ ಶರೀರ ಬಂತು ಅಂತ ಅವನು ಬೇಸರ ಮಾಡ್ಕೊಳ್ಳಲ್ಲ. ಅಯ್ಯೋ ನನ್ನ ವಿಪ್ರತ್ವ ಹೋಯ್ತು. ವಿಪ್ರತ್ವ ಹೋಗುದೇ ಇಲ್ಲ. ಬೇಕು ಅಂದ್ರೆ ಮತ್ತೆ ಯಾವ ಶರೀರವನ್ನು ಕೂಡ ಮೋಕ್ಷದಲ್ಲಿ ಪಡ್ಕೊಳ್ಬಹುದಾದ್ರಿಂದ. ಆದ್ರೆ ಸ್ವರೂಪಭೂತವಾದ ಶರೀರ ಯಾವುದೋ ಅದರ ಮೂಲಕ ಅವನು ಸಾಧನೆಗೆ ಹೋಗ್ತಾನೆ ಅಂತ ಇಷ್ಟು ಅದರ ತಿಳುವಳಿಕೆಯನ್ನು ಹೇಳಿದ್ರು. ಮತ್ತೆ ಕೆಲವು ಅಂಶಗಳನ್ನ ನಾಳೆಯ ಚಿಂತನೆಯಲ್ಲಿ ನೋಡೋಣ. ಶ್ರೀಹರಿಪ್ರಿಯತಾಂ ಕೃಷ್ಣ ಅರ್ಪಣಮಸ್ತು.